ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನೆಲ್ ನೀರಾ ಹನಿ ವಿಂದು ವ್ಲಾಗ್ಸ್. ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ನನ್ನ ಕಸಿನ್ ಮದುವೆ ಒಂದು ವ್ಲಾಗ್ ಆಗಿರತ್ತೆ. ಸೊ ಹಾಗಾಗಿ ಇಲ್ಲೇನು ಮಾಡ್ತಾ ಇದ್ದೀನಿ, ಸಿಂಪಲ್ ಬೇಸಿಕ್ ಬಟ್ಟೆಗಳು ಏನೇನು ಬೇಕೋ ಅದನ್ನು ಮಾತ್ರ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಥರ್ಸ್ಡೇ ಮಾರ್ನಿಂಗ್ ಹೋಗಬೇಕಾಯಿತು. ಸೊ ಹಾಗಾಗಿ ನಾನು ವೆಡ್ನೆಸ್ಡೇ ನೈಟ್ ಸ್ವಲ್ಪ ನನಗೆ ಬೇರೆ ಬೇರೆ ಕೆಲಸಗಳಿದ್ದ ಕಾರಣ ಸ್ವಲ್ಪ ಲೇಟ್ ನೈಟ್ ಆಯಿತು. ಸೊ ಹಾಗಾಗಿ ಆವಾಗಲೇ ಪ್ಯಾಕ್ ಮಾಡ್ಕೋತಾ ಇದ್ದೆ. ನನ್ನ ಮಗ ನನ್ನ ಜೊತೆಗೆ ಆಟ ಆಡ್ಕೊತ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಸೊ ನಾನು ಮಾಡ್ಕೊತ ಅದು ಸ್ಯಾರಿ ಪಿನ್ನಿಂಗು ಅದನ್ನೆಲ್ಲ ಮಾಡ್ಕೊತ ನಾನು ಕೂಡ ಮರ್ತೋಗ್ಬಿಟ್ಟೆ. ನಾನು ಥರ್ಸ್ಡೇ ಹೊರಟಿದ್ದ ಕಾರಣ ನನಗೆ ಬೇಸಿಕ್ ಏನೇನು ಬೇಕೋ ಅದನ್ನಷ್ಟೇ ಬಟ್ಟೆಗಳನ್ನ ತೊಗೊಂಡು ಹೊರಟಿದ್ದೆ. ಸೊ ನಮ್ಮ ಮನೆಯವರು ಸಾಟರ್ಡೆ ಬರೋ ಕಾರಣ ಅವ್ರಿಗೊಂದು ಸಪ್ರೇಟ್ ಲಗೇಜ್ ಮಾಡಿ, ಸೊ ನನಗೆ ಮೇನ್ ಬೇಕಾಗಿರೋ ಬಟ್ಟೆಗಳನ್ನೆಲ್ಲ ಅದರಲ್ಲಿ ಶಿಫ್ಟ್ ಮಾಡಿ ಇವಾಗ ಬೇಸಿಕ್ಗೆ ಅಟ್ಲೀಸ್ಟ್ ಒಂದು 2 to 3 ಡೇಸ್ಗೆ ಮೇಂಟೈನ್ ಮಾಡೋಷ್ಟು ನಾನು ತೊಗೊಂಡು ಹೊರಟ್ವಿ. ಸೊ ಅಂದವೇ ಲಂಚ್ ಕೂಡ ಮುಗಿಸ್ಕೊಂಡ್ವಿ. ನಾವು ಮನೆಗೆ ಬರೋಷ್ಟರಲ್ಲಿ ವಿತಿನ್ ನಮಗೆ 3 o'clock ಎಲ್ಲ ಆಗೋಯಿತು. ಸೊ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಡೈರೆಕ್ಟ್ ಚಪ್ರಶಾಸ್ತ್ರ ಸ್ಟಾರ್ಟ್ ಮಾಡಿದ್ದಾಯಿತು. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದರು. ಸೊ ಹಾಗಾಗಿ ಚಪ್ರಶಾಸ್ತ್ರ ಕೂಡ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ನಾವು ಅಂದರೆ ಥರ್ಸ್ಡೇ ಈವ್ನಿಂಗ್ಗೆ ನಾವು ಚಪ್ರ ಮಾಡಿದ್ವಿ. ಬಿಕಾಸ್ ನಮಗೆ ಫ್ರೈಡೇ ಹುಣ್ಣಿಮೆ ಬರೋ ಕಾರಣ ಹುಣ್ಣಿಮೆ ದಿನ ಚಪ್ರ ಹಾಕೋ ಹಾಗಿಲ್ಲ ಅನ್ನೋ ರೀಸನ್ಗೋಸ್ಕರ ನಾವು ಅವತ್ತಿನ ದಿನನೇ ಅಂದರೆ ಮೀನ್ಸ್ ಥರ್ಸ್ಡೇನೆ ಚಪ್ರ ಕಾರ್ಯ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಸೊ ಅದಾದಮೇಲೆ ಮೆಹಂದಿ ಕಾರ್ಯ ಕೂಡ ಸ್ಟಾರ್ಟ್ ಆಯಿತು, ಮೆಹಂದಿ ಶಾಸ್ತ್ರ. ಸೊ ಬೇಸಿಕ್ ನಾವೇ ಅಲ್ವಾ, ಆ್ಯಸ್ ಯೂಶುವಲ್ ನಮ್ಮ ಗ್ರೂಮ್ ಆಗಿರೋದ್ರಿಂದ ನಮಗೆ ಇನ್ನು ಅಷ್ಟೊಂದು ಮೆಹಂದಿದು ಇದೆಲ್ಲ ತುಂಬ ಏನು ಕೆಲಸ ಇರಲಿಲ್ಲ. ನಾವು ಮೇನ್ ಅಂದರೆ ಸೈಡ್ ಆ್ಯಕ್ಟರ್ಸ್ ಅಂತ ಏನು ಹೇಳ್ತೀವಲ್ವ, ಸೊ ಮೀನ್ಸ್ ನಾವು. ಸೊ ನಮ್ಗಳಿಗೆಲ್ಲ ಇಲ್ಲಿ ಮೆಹಂದಿ ಹಾಕ್ತಾ ಇದ್ದಾರೆ. ಸೊ ಮೆಹಂದಿ ಹಾಕೋರು ಕೂಡ ಬಂದಿದ್ದರು. ಸೊ ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡು ಇಲ್ಲಿ ಸ್ವಲ್ಪ ಸುಮ್ಮನೆ ಹಂಗೆ ಫ್ಯಾಮಿಲಿ ಟೈಮ್ ಅಂದರೆ ಮಾತುಕತೆ ಮಾಡ್ಕೊಂಡು ಚಿಟ್ಚಾಟ್ ಮಾಡ್ಕೊತ ಆರಾಮಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ದುಡ್ಡು ಕೊಡ್ತೀನಿ, ನಿಮ್ಮ ಫೋನಿಗೆ ಎಷ್ಟು ದುಡ್ಡು ಕೊಡಿ. ಇದು ಒಣಗಿಸ್ಬೇಕು, ನಾವು ಇದು ಒಣಗಿಸಿ ಇದನ್ನ ಹಾಕ್ಸ್ಕೊಂಡು ಎಲ್ಲ ಲೇಡೀಸು ಸೇರಿಕೊಂಡು ಕೈಗೆ ಮೆಹಂದಿ ಹಾಕ್ಸ್ಕೊಂಡಿದ್ದಾಯಿತು. ಮೆಹಂದಿ ಹಾಕಿಸ್ಕೊಂಡ್ಮೇಲೆ ಫೋಟೋಶೂಟ್ ಆಗಬೇಕು, ಅದ್ರ ಜೊತೆಗೆ ವಿಡಿಯೋ ಕೂಡ ಹಾಕಬೇಕು. ಅದೆರಡೂ ಮಿಸ್ ಆದರೆ ಮೆಹಂದಿ ಶಾಸ್ತ್ರಕ್ಕೆ ಕಲೆನೇ ಇರೋಲ್ಲ. ಸೊ ಹಾಗಾಗಿ ಇಲ್ಲಿ ಮೆಹಂದಿ ಕೂಡ ನಡೀತಾ ಇದೆ. ಸಿಂಪಲಾಗಿ ಮಾಡಿದ್ರೂ ಎಲ್ಲರೂ ಸೇರ್ಕೊಂಡಿದ್ರಿಂದ ತುಂಬ ಚೆನ್ನಾಗಾಯಿತು. ಅದ್ರ ಜೊತೆಗೆ ಸ್ವಲ್ಪ ಗ್ರೂಮ್ಗೂ ಡಿಸೈನ್ ಎಲ್ಲ ಮಾಡಿ ಆ ಥರದ್ದೆಲ್ಲ ಸ್ವಲ್ಪ ಕಾಟ್ಲುಗಳನ್ನ ಕೊಟ್ಬಿಟ್ಟು ಅವ್ನಿಗೂ ಕೂಡ ಅವತ್ತಿನ ದಿನ ನಾವು ಅಲ್ಲೇ ಮುಗಿಸ್ಕೊಂಡ್ವಿ. ಸೊ ಬೆಳಗ್ಗೆ ಇದು ಹಳದಿ ಶಾಸ್ತ್ರ ಇರೋ ಕಾರಣ ನಮ್ಮ ಅರ್ಧ ಗಮನ ಹಳದಿ ಶಾಸ್ತ್ರದ ಕಡೆಗೆ ಇತ್ತು. ಸೊ ಅವಾಗ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿತ್ತು, ಬಟ್ ಮಾಡ್ಕೊಳಕ್ಕೆ ಟೈಮ್ ಆಗಲಿಲ್ಲ. ಬಿಕಾಸ್ ನಾವು ಹೋಗಿದ್ದು ಕೂಡ ಲೇಟ್ ಆಯ್ತಲ್ವ. ಸೊ ನಮಗೆ ಫ್ರೈಡೇನೇ ಹಳದಿ ಇದ್ದಿದ್ದ ಕಾರಣ ಸ್ವಲ್ಪ ಎಲ್ಲ ಬೇಗ ಹರಿಬರಿ ಆಗಬೇಕಾದ್ರೆ ಮೀನ್ಸ್ ಫಸ್ಟಾಗಿ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಅದಕ್ಕೆ ಮೀನ್ಸ್ ನೆಕ್ಸ್ಟು ಏನು ಶಾಸ್ತ್ರಗಳಿರುತ್ತಲ್ಲ, ಅಕ್ಕಿ ಶಾಸ್ತ್ರಗಳಿರುತ್ತೆ, ಸೊ ಒನಕೆ ಶಾಸ್ತ್ರ ಎಲ್ಲ ಇರುತ್ತೆ. ಸೊ ಅಂದರೆ ಅರ್ಶಿನ ಕುಟ್ಟಬೇಕು ನಾವು, ಅದನ್ನೆಲ್ಲ ಮಾಡ್ಕೋಬೇಕಾಗಿತ್ತಲ್ವ. ಸೊ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಆ ಒಂದು ಒನಕೆಗಳಿಗೆ ಡೆಕೋರೇಷನ್ ಮಾಡೋದಾಗಿರ್ಬೋದು, ಇಂಥದನ್ನೆಲ್ಲ ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ಸೇರಿಕೊಂಡು ಬಿಂದಿಗೆಗೆ ಡೆಕೋರೇಷನ್ ಮಾಡ್ತಾ ಇದ್ವಿ. ಇದನ್ನು ನಾವು ಗಣಿಗೆಗೆ ಅಕ್ಕಿ ಹಾಕೋದು ಅಂತ ಸಮಥಿಂಗ್ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಬಿಂದಿಗೆಗೆ ಡೆಕೋರೇಷನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಡೆಕೋರೇಷನ್ ಮಾಡಿರೋದು ನಾವೆಲ್ಲ, ದೀಕ್ಷಾ ಅಂತ ನಮ್ಮ ಇನ್ನೊಬ್ಳು ಕಾರ್ಯಕ್ಕೆ ತಂದವರು ಇವರಲ್ಲ, ಇವರು ಎಲ್ಲರೂ ಇವರು ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅವರು ನೈಸ್ ನಾಳೆ ಸೊಸೆ ಹತ್ರ ಒತ್ಸೋದೆ ಅಷ್ಟಂಟಿ ಚೆನ್ನಾಗಿ ಮಾಡಿದ್ಯಾ ಆಶಾ. ಕಾಂಟ್ಯಾಕ್ಟ್ ಆಶಾ ಅಖಿಲೇಶ್. ಗರ್ಲ್ಸಿನ ಫೇವ್ರೆಟ್ ಹಳದಿ ಶಾಸ್ತ್ರ ಸೊ ಸ್ಟಾರ್ಟ್ ಆಯಿತು. ಸೊ ಇನ್ನೇನಿದ್ರು ನೀವು ನೋಡ್ಕೊಂಡು ಬನ್ನಿ, ನಾನು ಮಾತಾಡೋದೇನೂ ಇಲ್ಲ.
ಶಾಸ್ತ್ರಕ್ಕೋಸ್ಕರ ರೆಡಿ ಆಗ್ತಾ ಇದೀವಿ. ಬ್ಯಾಕ್ ಗ್ರೌಂಡ್ ಆಲ್ಸೋ ರೆಡಿ, ನಾವು ಗರ್ಲ್ಸ್ ಆಲ್ಸೋ ರೆಡಿ. ಸೊ ಇವ್ರು 3 ಜನ ಸಿಸ್ಟರ್ಸ್ ಆ್ಯಂಡ್ ಬ್ರದರ್. ಸೊ ಇವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿದರೆ ಗೊತ್ತಾಗತ್ತೆ ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಸೊ ನಾವು ಕಮ್ಮಿನ ನಮ್ಮ ಹುಡುಗಿಯರ್ಗೆ ಹಂಗೆ ಬಂತು. ಸೊ ನಾವು ಕೂಡ ಎಂಜಾಯ್ ಮಾಡಬೇಕು. ನೋಡಿ ನಿನ್ನ ಗಿರ್ಗಿಟ್ಲೆ ಸುಂದರಿ ಅವಾರ ಪತಿಗೆ ಪತ್ತೆ ಟಕ್ಕನ ಪತ್ತ ಅವಧಿ ಜಗೆ ಆರ ಪತಿಗೆ ಪತ್ತೆ ಟಕ್ಕನ ಪತ್ತ ಅವಧಿ ಜಗೆ ಆರ ಪತಿಗೆ ಪತ್ತೆ ಟಕ್ಕನ ಪತ್ತ ಅವಧಿ ಜಗೆ ಆರ ಪತಿಗೆ ಪತ್ತೆ ಟಕ್ಕನ ಪತ್ತ ಅವಧಿ ಜಗೆ ಕಲರ್ ಉಜಾಲ ವೆಲ್ತ್ ಊಟ ಮಜಾವ ಲೈಟ ಸ್ವಿಚ ಬ್ರೈಟ ಹಚ್ಚಿನಿ ಲೈಫ್ ಫುಲ್ಲ ಗುಜಾಲ್ದ ಕಣ್ಣು ರೆಡ್ಡು ಗಜಾನ ಕೊಲೆಯ ಡಿಬ್ಬ ಮಜಾನ ಲವ್ ಗಿವನು ಸುತ್ತ ಹುಟ್ಟು ಕುತ್ತುರಾದ ಬನಾನ ಸ್ಕೆಚ್ போட்டு தூக்க போறேன் கோவிந்தம்மா மெர்சலாத ஆர்சிபிக்கு காலம் வருது என்ன குறைச்சலா கோயினூர் வைரத்தை ஐஃபில் டவர் வைரத்தை உஷார் பண்ண யூஸ் பண்ணுவேன் பித்த கோரஸ் தீரத்தை அவார பத்திக பத்தே டக்குன்னு பார்த்தோம் அவதே ஜெர்கே ஆர பத்திக பத்தே டக்குன்னு பார்த்தோம் அவதே ஜெர்கே ஆர பத்திக பத்தே டக்குன்னு பார்த்தோம் அவதே ஜெர்கே ஆர பத்திக பத்தே டக்குன்னு பார்த்தோம் அவதே ஜெர்கே ಗರ್ಲ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ದಾಯಿತು. ಇವಾಗ ಏನಿದ್ರು ಕಿಡ್ಸ್ ಜೊತೆ. ಸೊ ಕಿಡ್ಸ್ ಜೊತೆ ಸ್ವಲ್ಪ ಎಂಜಾಯ್ ಮಾಡಬೇಕಲ್ವಾ. ಸೊ ಅದಕ್ಕೆ ಇಲ್ಲಿ ಅವ್ರ ಜೊತೆ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳ ಜೊತೆ ಸೇರಿಕೊಂಡು ಮಕ್ಕಳನ್ನ ಖುಷಿಪಡಿಸೋಕ್ಕೋಸ್ಕರ ನಮಗೆ ಬರೋವಂಥ ಸ್ಟೆಪ್ಸ್ನ ರಿಪೀಟ್ ಮಾಡಿ ಮಕ್ಕಳಿಗೆ ಖುಷಿಪಡಿಸಿದ್ದಾಯಿತು. ಬಿಕಾಸ್ ನಮಗೆ ಅಷ್ಟೊಂದು ಸ್ಟೆಪ್ಸ್ ಬರದೇ ಇದ್ರೂ ಬರೋ ಅಲ್ಪ ಸ್ವಲ್ಪನೇ ಮ್ಯಾನೇಜಬಲ್ ಮಾಡೋ ಅಷ್ಟು ಗೊತ್ತಿರೋ ಕಾರಣ ಅವ್ರ ಜೊತೆ ಸೇರ್ಕೊಂಡು ಅಲ್ಪ ಸ್ವಲ್ಪ ಮಾಡಿದ್ದಾಯಿತು. ಸೊ ಇದಾದಮೇಲೆ ಹಲ್ದಿ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನಮಗೆ ನೆಕ್ಸ್ಟ್ ಇನ್ನೊಂದು ಇವೆಂಟ್ ಕೂಡ ಆಯಿತು. ಮೀನ್ಸ್ ಅದೇ ಅಕ್ಕಿ ರಾಶಿ ಪೂಜೆ ಆದಮೇಲೆ ಅದ್ರ ಜೊತೆಗೆ ಅರಿಶಿನ ಕೂಡ ನಾವು ಕುಟ್ಟಿ ಪುಡಿ ಮಾಡ್ತೀವಿ. ಸೊ ಅದೇ ಅರಿಶಿನ ನಾವೀಗ ಮದುವೆ ಮನೇಲಿ ಮತ್ತೊಂದು ಸಾರಿ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಮಾಡ್ತೀವಲ್ವ. ಸೊ ಅದೇ ಅರಿಶಿನ ಯೂಸ್ ಮಾಡಿಕೊಂಡು ಹುಡುಗಿಗೆ ಅರಿಶಿನ ಹಚ್ಚೋದು. ಸೊ ಹಾಗಾಗಿ ಆ ಫಂಕ್ಷನ್ಗಳು ಹಿಂದಿಂದೇನೆ ಇದ್ದ ಕಾರಣ ಇದಕ್ಕೆ ನಾವು ಒಂದು ಮಧ್ಯಾಹ್ನದಷ್ಟೊಳಗಡೆ ಹಳದಿನ ಮುಗಿಸ್ಕೊಂಡು ಸೊ ನೆಕ್ಸ್ಟ್ ನಾವು ಶಾಸ್ತ್ರಕ್ಕೆ ರೆಡಿ ಆಗಬೇಕಾಗಿತ್ತು. ಸೊ ಹಾಗಾಗಿ ಅದು ಕೂಡ ನಡೀತು. ಸೊ ಊಟ ಮುಗಿಸ್ಕೊಂಡು ಈ ಒಂದು ಶಾಸ್ತ್ರಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಈ ರೀತಿ ನಾವು ಅಕ್ಕಿ ಶಾಸ್ತ್ರ ಎಲ್ಲ ಮುಗಿಸಿ ಮೊದಲಿಂಗನ್ನೆಲ್ಲ ಮಾಡಿಬಿಟ್ಟು ಸೊ ಈ ಒಂದು ಡೇ ಕಂಪ್ಲೀಟ್ ಎನರ್ಜೆಟಿಕ್ ಆಗಿತ್ತು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಡೇ ಅಂದರೆ ರಿಸೆಪ್ಷನ್ಗೆ ಡೇಗೆ ರೆಡಿ ಆಗಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇಗೆ ನಾವು ರೆಡಿ ಆಗಬೇಕಾಗಿತ್ತು. ಸೊ ಈ ರೀತಿ ಇತ್ತು ಒಂದು ಪುಟಾಣಿ ವ್ಲಾಗ್. ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.